2025 ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸ್ಪಂದನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ತನ್ನ 25 ವರ್ಷಗಳ ಪಯಣವನ್ನು ಯಶಸ್ವಿಯಾಗಿ ಮುನ್ನಡೆಸಿ ಅದನ್ನು ಇಂದು ನಿಮ್ಮ ಮುಂದೆ ಕಿರುಚಿತ್ರದ ಮೂಲಕ ಪ್ರಸ್ತುತಪಡಿಸುತ್ತಿದೆ. 25 ವರ್ಷಗಳ ಹಿಂದೆ ಕೇವಲ ಒಂದು ಸಣ್ಣ ಕನಸು ಮಾತ್ರವಲ್ಲ, ಸಮಾಜದಲ್ಲಿ ಬದಲಾವಣೆ ತರಬೇಕೆಂಬ ದೃಢ ಸಂಕಲ್ಪದಿಂದ ಸಂತ ಚಾರ್ಲ್ಸ್ ಬೊರೋಮಿಯೋ ಸಂಸ್ಥೆಯ ಭಗಿನಿಯರು ತಾಂಡವಪುರಕ್ಕೆ ಬಂದು ನಂತರ 2 ವರ್ಷಗಳ ನಂತರ ನಂಜನಗೂಡಿನ ಸಿಂಧುವಳ್ಳಿ ಗ್ರಾಮದಲ್ಲಿ ಕರುಣಾಲಯ ಆಸ್ಪತ್ರೆಯ ಆವರಣದಲ್ಲಿ ಈ ಸಂಸ್ಥೆಯನ್ನು ಮುಂದುವರೆಸಿದರು. ಈ ಬೆಳ್ಳಿ ಮಹೋತ್ಸವದ ಸಂಭ್ರಮವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯೊಂದಿಗೆ ಸಂಯೋಜಿಸಿ ಮಹಿಳಾ ಶಕ್ತಿ, ಅವರ ಸಾಧನೆಗಳು ಮತ್ತು ಭವಿಷ್ಯದ ಕನಸುಗಳನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಕಳೆದ 25 ವರ್ಷಗಳಲ್ಲಿ ಸ್ಪಂದನ ಸಂಸ್ಥೆ ಅನೇಕ ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬೆಳಕಿನ ಕಿರಣವಾಗಿ ನೂರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಲು ಮತ್ತು ಮಹಿಳೆಯರ ಆರ್ಥಿಕ ಸ್ವಯಂಪೂರ್ಣ ಪೂರಕವಾಗುವ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಸ್ಪಂದನ ಸಂಸ್ಥೆ ತನ್ನ 25 ವರ್ಷಗಳ ಬೆಳ್ಳಿಯ ಮಹೋತ್ಸವವನ್ನು ಆಚರಿಸುವ ಈ ದಿನದಂದು ಅಭಿನಂದನೆಗಳನ್ನು ಕೋರುತ್ತೇವೆ ಮತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ನಿಮ್ಮ ಮುಂದಿನ ಪಯಣ ಸುಗಮವಾಗಿ ಸಾಗಲೆಂದು ಹಾರೈಸುತ್ತೇವೆ. ಸ್ಪಂದನದ ಪಯಣ ಒಂದು ಸ್ಮರಣೀಯ ಹೆಜ್ಜೆ. ಇಂದಿನ ಸಮಾಜದಲ್ಲಿ ಸ್ತ್ರೀಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಅಪಾರ ಸೇವೆ ಸಲ್ಲಿಸಿರುವ ಸ್ಪಂದನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ಹುಟ್ಟಿನ ಕತೆ ನಿರೀಕ್ಷೆಯ ಸ್ಮರಣೆಯಿಂದ ಕೂಡಿದೆ. 25 ವರ್ಷಗಳ ಹಿಂದೆ ಬಡವರ ಜೀವನದಲ್ಲಿ ಬೆಳಕನ್ನು ತರಬೇಕೆಂಬ ಮಹತ್ತಾದ ಕನಸು ಹೊತ್ತವರಲ್ಲಿ ಮುಂಚೂಣಿಯಲ್ಲಿದ್ದವರು ಸ್ನೇಹಮಯಿ ಹಾಗೂ ಸಮರ್ಪಿತ ಸಮಾಜ ಸೇವಕಿ ಸಿಸ್ಟರ್ ಶೋಭನಾರವರು. ಸಮಾಜ ಸೇವೆಯ ಜ್ಯೋತಿಯನ್ನು ಪ್ರಜ್ವಲಿಸಲು ಮತ್ತು ಕನಸುಗಳಿಗೆ ರೂಪ ಕೊಡಲು ಅವರು ತಮ್ಮ ಪ್ರಯತ್ನಗಳನ್ನು ಆರಂಭಿಸಿದರು. ಸಮಾಜದ ದುರ್ಬಲ, ನಿರಾಶ್ರಿತ ಮಹಿಳೆಯರು ಮತ್ತು ಮಕ್ಕಳಿಗೆ ನೆರವಾಗಬೇಕೆಂಬ ದೃಢ ನಿಶ್ಚಯ ಅವರದು. ಪ್ರಾರಂಭದಲ್ಲಿ ಕೆಲವು ಮಹಿಳೆಯರ ಗುಂಪನ್ನು ಸೇರಿಸಿ ಸ್ವಾವಲಂಬನೆ ಮತ್ತು ಶಿಕ್ಷಣದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಲು ಯತ್ನಿಸಿದರು. ಆದರೆ ಈ ಪ್ರಯತ್ನ ಸುಲಭವಿರಲಿಲ್ಲ. ಆರ್ಥಿಕ ಸಮಸ್ಯೆ, ಸಮಾಜದ ನಿರ್ಲಕ್ಷ್ಯ ಮತ್ತು ಮಹಿಳಾ ಶಿಕ್ಷಣದ ಮೇಲಿನ ನಿರೀಕ್ಷೆಗಳ ಕೊರತೆ ಮೊದಲ ಹೆಜ್ಜೆಗೆ ಅಡ್ಡಕಾಲು ಹಾಕಿದವು. ಆದರೆ ಸಿಸ್ಟರ್ ಶೋಭನಾ ಅವರ ದುಡಿಮೆ, ತಾಳ್ಮೆ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಸ್ಥಳೀಯ ಮಹಿಳೆಯರು ಅವರ ಕಾರ್ಯಕ್ಕೆ ಬೆಂಬಲ ನೀಡಲಾರಂಭಿಸಿದರು. 2006ರಲ್ಲಿ ಸ್ಪಂದನ ಸಂಸ್ಥೆ ಮತ್ತಷ್ಟು ಬೆಳವಣಿಗೆಯ ಹಾದಿಯಲ್ಲಿ ಮುನ್ನಡೆಯಿತು. ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೀಡಲು ಅಗರಬತ್ತಿ ಪ್ಯಾಕಿಂಗ್ ಯೂನಿಟ್ ಪ್ರಾರಂಭಿಸಿದರು. ಸಂಸ್ಥೆಯ ಪ್ರಮುಖ ಸಾಧನೆಗಳು: 18 ಕುಟುಂಬಗಳಿಗೆ ಮನೆ ರಿಪೇರಿ ಮಾಡಲಾಗಿದೆ, 888 ಶೌಚಾಲಯಗಳ ನಿರ್ಮಾಣ, 15 ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಮತ್ತು ದಂತ ತಪಾಸಣಾ ಶಿಬಿರಗಳು, 425 ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ, 165 ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ, 452 ಯುವಕ ಯುವತಿಯರಿಗೆ ಕಂಪ್ಯೂಟರ್ ತರಬೇತಿ, 250 ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳು, 32 ಶಾಲೆಗಳಲ್ಲಿ ಲೈಫ್ ಸ್ಕಿಲ್ ಮತ್ತು ಲೀಡರ್ಶಿಪ್ ತರಬೇತಿ, 3000ಕ್ಕೂ ಹೆಚ್ಚು ಮಕ್ಕಳಿಗೆ ಟ್ಯೂಷನ್, 400ಕ್ಕೂ ಹೆಚ್ಚು ಮಹಿಳಾ ಸಂಘಗಳು, ಲೈಂಗಿಕ ದೌರ್ಜನ್ಯ ಮತ್ತು ಮಾನವ ಸಾಗಾಣಿಕೆ ಕುರಿತು ಜನಜಾಗೃತಿ ಕಾರ್ಯಕ್ರಮಗಳು, ಬೇಸಿಗೆ ಶಿಬಿರಗಳಲ್ಲಿ ವ್ಯಕ್ತಿತ್ವ ವಿಕಸನ, ಕಲಾ ತರಬೇತಿ, ಮಕ್ಕಳ ಹಕ್ಕುಗಳ ಅರಿವು, ಜೀವನೋಪಾಯ ಶಿಕ್ಷಣ ನೀಡಲಾಗಿದೆ. ಕೊರೋನಾ ಸಮಯದಲ್ಲಿ 250 ಕುಟುಂಬಗಳಿಗೆ ರೇಷನ್ ವಿತರಣೆ, ಕರಾಟೆ ಮತ್ತು ಡ್ಯಾನ್ಸ್ ತರಬೇತಿಗಳು.
ಈ ಎಲ್ಲ ಬೆಳವಣಿಗೆಗೆ ಮೂಲ ಕಾರಣ ಸಿಸ್ಟರ್ ಶೋಭನಾ, ಸಿಸ್ಟರ್ ಎಲೀಸ್, ಸಿಸ್ಟರ್ ತೆರೇಸ್ ಮತ್ತು ಸಿಸ್ಟರ್ ಮೇಬಲ್. ಇವರಿಗೆ ಬೆನ್ನೆಲುಬಾಗಿ ನಿಂತವರು ಸಿಸ್ಟರ್ ರೋಸಮ್ಮ, ಸಿಸ್ಟರ್ ವಿನ್ಸಿ, ಸಿಸ್ಟರ್ ಹಿಲರಿ, ಸಿಸ್ಟರ್ ರೋಸಾ, ಸಿಸ್ಟರ್ ಕಮಿಲಾ ಮತ್ತು ಸಿಸ್ಟರ್ ಸೂಸೈ. ನಿಮ್ಮ ಸೇವಾ ಮನೋಭಾವ, ಸಮರ್ಪಣೆ ಮತ್ತು ಪರಿಶ್ರಮ ನಮಗೆ ಸದಾ ಪ್ರೇರಣೆ. ನಿಮ್ಮ ಬೆಂಬಲವು ಸ್ಪಂದನದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ನಾವು ನಿಮ್ಮ ಸೇವೆ ಮತ್ತು ಸಹಾಯಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನನ್ನ ಹೆಸರು ಜಯಲಕ್ಷ್ಮಿ. ನನ್ನ ಸ್ವಂತ ಉದ್ಯೋಗಕ್ಕಾಗಿ ನನಗೆ ಒಂದು ಹಸುವನ್ನು ಕೊಟ್ಟರು, ಪ್ರೋತ್ಸಾಹ ನೀಡಿದ್ರು. ನಾನು ನನ್ನ ಮನೆಯಲ್ಲಿ ತುಂಬ ಬಡತನದಲ್ಲಿದ್ದೆ. ನಮ್ಮ ಯಜಮಾನ್ರಿಗೂ ಹಾರ್ಟ್ ಆಪ್ರೇಷನ್ ಆಗಿತ್ತು. ಆವಾಗ ನಮ್ಮ ಕುಟುಂಬವನ್ನು ಸಾಕಕ್ಕೆ ನಮಗೊಂದು ಪ್ರೋತ್ಸಾಹ ಕೊಟ್ಟರು. ನಾನು ಇವಾಗ ಹಾಲು ಹಾಕಿ ನನಗೆ 4 ಹಸುಗಳನ್ನು ಮಡಿಕೊಂಡು ಕಾಸು ಉಳಿಸಿ 9 ಆಡು 4 ಹಸ ಮಡಗಿದ್ದೀನಿ. ನಮ್ಮ ಸಂಸ್ಥೆಗೆ, ನಮ್ಮ ಸಿಸ್ಟರ್ಗೆ ಚಿರಋಣಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಎನ್ ಶಶಿಕಲಾ ಗಿರೀಶ್. ಸ್ಪಂದನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಗೆ 25ನೇ ವರ್ಷದ ಸಂಭ್ರಮಾಚರಣೆಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ನಾನು ಕೂಡ ಈ ಸಂಸ್ಥೆಯ ಒಂದು ಕೂಸು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ 2011ರಿಂದ 2014ರವರೆಗೆ ನಾನು ಶಿಕ್ಷಕಿಯಾಗಿ ನನ್ನ ಸಾಮಾಜಿಕ ವೃತ್ತಿ ಜೀವನದ ಪ್ರಥಮ ಹೆಜ್ಜೆಯನ್ನು ಈ ಸಂಸ್ಥೆಯಿಂದಲೇ ಇಟ್ಟಿರುತ್ತೇನೆ. ಇದಕ್ಕೆ ಕಾರಣಕರ್ತರಾದಂತಹ ತೆರೆಸಾ ಸಿಸ್ಟರ್ ಅವರಿಗೆ ಧನ್ಯವಾದಗಳು. ಅವರ ಮಾರ್ಗದರ್ಶನ, ತರಬೇತಿ ಮತ್ತು ಅವರು ನೀಡಿದಂತಹ ಆತ್ಮಸ್ಥೈರ್ಯ ಇಂದಿಗೂ ನನಗೆ ಆಶಾದಾಯಕವಾಗಿವೆ. ಅನೇಕ ಗ್ರಾಮೀಣ ಬಡ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಧನುಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸ್ಪಂದನಾ ಸಂಸ್ಥೆಯು ನಡೆಸುತ್ತಿರುವ ಉಚಿತ ಟ್ಯೂಷನ್ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. 3ನೇ ತರಗತಿಯಿಂದಾನು ಕಲಿಯುತ್ತಿದ್ದೇನೆ. ಕಳೆದ ವರ್ಷ ಅಂದರೆ 2024ರಂದು ವಿಶೇಷವಾಗಿ ಬೇಸಿಕ್ ಕರಾಟೆ ತರಗತಿಯನ್ನು ಸ್ಪಂದನಾ ಸಂಸ್ಥೆ ನಮಗಾಗಿ ಆಯೋಜಿಸಿದೆ. ಇದರಿಂದ ನನಗೆ ಕಾರ್ಮಲ್ ಶಾಲೆಯಲ್ಲಿ ಯೆಲ್ಲೋ ಬೆಲ್ಟ್ ಸಿಕ್ಕಿದೆ. ಇಂತಹ ಅವಕಾಶ ಮಾಡಿಕೊಟ್ಟಂತಹ ಸ್ಪಂದನಾ ಸಂಸ್ಥೆಗೆ ನಾನು ಚಿರಋಣಿ. ಥ್ಯಾಂಕ್ ಯು ಸ್ಪಂದನಾ ಸಂಸ್ಥೆ. ಮೊದಲಿಗೆ ಸ್ಪಂದನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಗೆ 25ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಹೆಸರು ಲಕ್ಷ್ಮಿ. ನನ್ನ ವಿದ್ಯಾರ್ಹತೆ ಬಂದು BA D.Ed. ನಾನು ಈ ಸ್ಪಂದನಾ ಸಂಸ್ಥೆಗೆ 2017 ಸೆಪ್ಟೆಂಬರ್ ತಿಂಗಳಿನಂದು ಟ್ಯೂಷನ್ ಶಿಕ್ಷಕಿಯಾಗಿ ಸೇರಿದೆ. ಅಲ್ಲಿಂದ ಶುರುವಾದಂತಹ ನನ್ನ ಜೀವನ ಇಂದು ಒಬ್ಬ ಒಳ್ಳೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ದಾರಿಯನ್ನು ಮಾಡಿಕೊಟ್ಟಿದೆ ಈ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಇಲ್ಲಿ ಕಲಿತಿದ್ದು ಅಲ್ಪವಲ್ಲ, ಅಪಾರ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ನನ್ನ ಒಂದು ಕಷ್ಟದ ಸಮಯದಲ್ಲಿ ನನ್ನ ಕೈ ಹಿಡಿದು ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಧೈರ್ಯವನ್ನು ಹೇಳಿ ಮುಂದೆ ನಡೆಸಿದ್ದೇ ಈ ಸ್ಪಂದನಾ ಸಂಸ್ಥೆ. ಹಾಗಾಗಿ ನಾನು ಎಂದಿಗೂ ಈ ಸ್ಪಂದನಾ ಸಂಸ್ಥೆಗೆ ಚಿರಋಣಿಯಾಗಿರಲು ಬಯಸುತ್ತೇನೆ. ನನ್ನಂತಹ ಎಷ್ಟೋ ಮಹಿಳೆಯರಿಗೆ ಇದು ಕೆಲಸವನ್ನು ನೀಡಿ ಸಲಹಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕೆಲವೊಂದು ಬಡ ಮಕ್ಕಳ ಒಂದು ವಿದ್ಯಾರ್ಹತೆಯನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಒಂದು ಉಚಿತ ಟ್ಯೂಷನ್ ತರಗತಿಗಳನ್ನು ಕೂಡ ನೀಡ್ತಾ ಇದೆ. ಹಾಗಾಗಿ ಇಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಸ್ಪಂದನಾ ಸಂಸ್ಥೆಗೆ ನಾನು ಎಂದಿಗೂ ಕೃತಜ್ಞತೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು ಸ್ಪಂದನಾ ಸಂಸ್ಥೆ. ಥ್ಯಾಂಕ್ ಯು. ಸ್ಪಂದನಾ ಸಂಸ್ಥೆ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಮಾಡುವ ಈ ಸಂದರ್ಭದಲ್ಲಿ ನನ್ನ ಒಲವಿನ ಮಹಿಳೆಯರೇ, ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮತ್ತು ದೇವರ ಆಶೀರ್ವಾದಗಳು. ನಾವು ಇನ್ನಷ್ಟು ಹೆಜ್ಜೆ ಇಟ್ಟು ಹೊಸ ಕನಸುಗಳನ್ನು ಬೆಳೆಸಿ ಅನೇಕ ಮಹಿಳೆಯರ ಮತ್ತು ಮಕ್ಕಳ ಜೀವನದಲ್ಲಿ ಬೆಳಕು ತರಲು ಮುಂದುವರಿಯುತ್ತೇವೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ. ಧನ್ಯವಾದಗಳು.